ಸಾವಿತ್ರಿ ಬರೋಣಮ್ಮ. ಅಳ್ಬೇಡ, ಸುಮ್ಮನೆ ಇರಮ್ಮ, ಇರಮ್ಮ. ಏನು ಮಾಡ್ತೀಯಮ್ಮ? ಮನುಷ್ಯನ ಮೇಲೆ ಹುಟ್ಟು ಸಾವು ಇರೋದಲ್ಲ, ನಿಂತಾನೆ ಸಾವು ಯಾರಿಗೂ ಬೇಡಮ್ಮ, ಯಾರಿಗೂ ಬೇಡ. ಇರಮ್ಮ, ಅಳ್ಬೇಡ, ಕಲ್ದಿರಿದೆ. ಯಾಕೆ ಹೇಳ್ತಾ ಇದೆಯಾ? ಹಾಂ, ಅದಕ್ಕೆ ನಾನೇನು ಪಾಪ ಮಾಡಿದ್ನತ್ಗೆ, ನಾನೇನು ಪಾಪ ಮಾಡಿದ್ದೆ. ಮಗ ಕೂಡ ನೋಡೋಕ್ಕಾಗಿಲ್ಲ ಅದಕ್ಕೆ ನಮ್ಮ ಅಣ್ಣ ಮಕ್ಕ ಲಾಸ್ಟಾಗ ನಮ್ಮ ಅಣ್ಣ ಹೇಳೋನು ಅಂತಂದ್ರೆ ನಿಜನೇ. ನಮ್ಮ ಅಣ್ಣ ಯಾವತ್ತೂ ಸುಳ್ಳು ಹೇಳಲ್ಲ, ನಮ್ಮ ಅಣ್ಣ ಸುಳ್ಳು ಹೇಳಲ್ಲ ಅದಕ್ಕೆ, ಸುಳ್ಳು ಹೇಳಲ್ಲ. ಜೊತೆಗೆ ಬೆಳೆದ್ರಿ ನಮ್ಮ ಚಿಕ್ಕಣ್ಣಗೆ ಹಿಂಗೆ ಆಗೈತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅದಕ್ಕೆ. ಅಮ್ಮ ಆಳ್ಬೇಡ ಕಲ್ತಿರಮ್ಮ, ನಿಂಗೆ ಏನು ಮಾಡೋಕ್ಕತ್ತೈತೆ, ಆಗೋಗಿತ್ತು ಆಗೋಯ್ತು. ನಿನಗೆ ಎಷ್ಟು ಬೆಮ್ಮೆ ಐತೆ, ನಮಗೂ ಅಷ್ಟೇ ಬೆಮ್ಮೆ ಅದಮ್ಮ. ಚಿಕ್ಕ ಮಾವನ ಮನೆಗೆ ಬಂದರೆ ಮನೆಯೆಲ್ಲ ಕಳ್ಕಳಿ ಆಗಿರೋದು. ಚಿಕ್ಕ ಮಾವನ ಏನಾರ ಒಂದು ಎತ್ಕೊಳಕ್ಕ, ಅತ್ತೆ ಬೈಯಕ್ಕ, ಅದು ನೋಡೋದೇ ಒಂದು ಚೆನ್ನಾಗಿತ್ತಮ್ಮ. ನೋಡಮ್ಮ ಇರಮ್ಮ, ನೋಡಮ್ಮ, ಎಲ್ಲ ನಿಮ್ಮ ಚಿಕ್ಕಣ್ಣ ಬುಟ್ಟಿಗಳೇ ಇವನ್ಗಿರೋದು. ಬೆಲ್ಲ ತಿನ್ನೋದು, ಬಟ್ಟಿಗಳ ಕಂದಿರ ಇರೋದು. ಇವನೇನೇನೋ ಹುಟ್ಟವನೇನೋ ಅನ್ಕೊಬೇಕಮ್ಮ. ಹಂಗೆ ಮಾಡ್ತಾನೆ ನಿಮ್ಮ ಚಿಕ್ಕನ್ ಚೆಷ್ಟಿಗಳು. ಹೂನೇ ಇರಮ್ಮ, ಹೂನೇ. ಇವನೇ ಉಟ್ಕೊಂಡ್ಬಿಟ್ಟವನೇ 5-6 ತಿಂಗಳ ಮೇಲೆ ಆಗದೆ ಅವ್ನು ಸತ್ತೋಗಿ ಅಂತಂದರೆ ಇವನೇ ಉಟ್ಕೊಂಡವನೇ ಅನ್ಕೊಂತೀನಿ ನಾನು. ಅವ್ನ ಚೇಷ್ಟಿಗೆ ಒಂದು ಚೂರು ಬಿಟ್ಕೊಟ್ಟಿಲ್ಲ. ಎಲ್ಲ ಅವ್ನು ಹೆಂಗೆ ಆಡ್ತಾನೆ ಹಂಗೆ ಆಡ್ತಾನೆ ಇರಮ್ಮ. ನನ್ನ ಮಾತು ಸುಳ್ಳಲ್ಲ. 1-2 ದಿವಸ ಇಲ್ಲಿದ್ದು ನೋಡು ಅವ್ನು ಏನು ಚೇಷ್ಟಿಗೆ ಮಾಡ್ತಾನೆ ಅಂತ. ಶಿವಪ್ಪನ ಹತ್ರ, ನಿಮ್ಮ ದೊಡ್ಡಣ್ಣ ಹತ್ರ ಬಿಟ್ಟರೆ ಯಾರ ಹತ್ರ ಇರಲ್ಲ. ಆಯಪ್ಪನ ಹತ್ರ ಮಲ್ಕೊಬೇಕು. ಆಯಪ್ಪನ ಬಂದು ಗದ್ರವನಂದ್ರೆ ಕಲ್ತಿರಾಗೋಗ್ಬಿಡ್ತಾನೆ. ನಿಮ್ಮ ಚಿಕ್ಕಣ್ಣ ದೊಡ್ಡಣ್ಣಗೆ ಅಷ್ಟೇ ಅಲ್ಲ ದಿಗ್ಲು ಬೀಳ್ತಾ ಇದ್ದಿದ್ದು. ಹಾಂ, ಆಯಪ್ಪನ ಬಂದು ಗದ್ರವನಂದ್ರೆ ಕಲ್ತಿರಾಗೋಗ್ಬಿಡ್ತಾನೆ. ಅವನೇ ಇವನು ಅನ್ಕೊಂಡು ಕಲ್ದಿರಿದ್ರೆ ನೋವು ತಿನ್ಬೇಡ್ರಿ, ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ನೀವ್ಯಾರು ನೋವು ತಿನ್ಬೇಡ್ರಮ್ಮ, ನೋವು ತಿನ್ಬೇಡ್ರಿ. ನಮ್ಮ ತಿತ್ತಪ್ಪನ ಬರ್ತಾನೆ ಅನ್ಕೊಂಡಿದ್ದೆ ನಾನು. ನಮ್ಮ ತಿತ್ತಪ್ಪನ ಬರ್ತಾನೆ ಅನ್ಕೊಂಡಿದ್ದೆ, ಹಿಂಗಾಗೋಗ್ಬಿಟ್ಟೈತೆ. ಅಳ್ಬೇಡ, ಸುಮ್ಮನೆ ಇರೇ, ಅಳ್ಬೇಡ, ಸುಮ್ಮನೆ ಇರು. ಮತ್ತೆ ಆಗಿದ್ದಾಗೋಯ್ತು ಬಿಡತ್ತೆ. ಚಿಚೆ ನೀನೇ ಕಲ್ಕೆ ಬಿಡು ಚಿಚೆ. ಏನು ಮಾಡೋಕ್ಕಾಗ್ತದೆ? ಏನು ಮಾಡೋಕ್ಕಾಗಲ್ಲ. ಹೋಗಿರೋನ್ ಕರ್ಕೊಂಬರಕ್ಕಾಗ್ತದೆ ಚಿಚೆ? ನೀನೇ ಹೇಳು. ಕರ್ಕೊಂಬರಕ್ಕೆ ಆಗಲ್ಲಮ್ಮ. ಏನು ಮಾಡೋದಮ್ಮ? ಎಂಥ ಕೆಲಸ ಆಗೋಯ್ತೆ ಸರೋಜಿ. ನನ್ನ ಕನಸ ಕೂಡ ಅನ್ಕೊಂಡಿಲ್ಲ ನಮ್ಮ ಚಿಕ್ಕಣ್ಣನಕ್ಕಿಂತ ಪರಿಸ್ಥಿತಿ ಬಂದದಂತೆ ಸರೋಜಿ. ಅಳ್ಬೇಡ ಕಲ್ದಿರು ಚಿಚೆ, ಅಳ್ಬೇಡ ಕಲ್ದಿರು. ಬೆಲ್ಲ ಏನಕ್ಕೋ ಹಣ್ಣು ತಿಂತಾ ಇದೆಯಾ? ಏನಕ್ಕೆ ತಿಂತಾ ಇರೋದು ಬೆಲ್ಲ ನೀನು? ಅವನಿಂಗೆ ಉಗುಸ್ತಾ ಇದ್ದಿತ್ತು. ಏನೋ ಹೇಳಿದ್ರು ಹ್ಞೂ ಅಂತ. ಎಲ್ಲ ಇವನ್ನ ಅವನದೇ ಅಮ್ಮ ಚೇಷ್ಟಿಗಳು. ಇವನ್ ಮಕ್ಕ ನೋಡ್ಕೊಂಡು ಕಾಲ ಹಾಕ್ರೆ ಯಾಕ್ರೆ ಸುಮ್ಮನೆ ಅಳ್ತೀರಾ? ಹಾಂ, ಅವನೇ ಹುಟ್ಟವನೇ ಅಂತ ಅನ್ಕೊಂಡು ಅವ್ನ ಮಕ್ಕ ನೋಡ್ಕೊಂಡು ಕಾಲ ಹಾಕ್ರೆ ಏನೋ ಹೋಗುತ್ತೆ. ಏ ಸರೋಜೆ, ಸಾವಿತ್ರಿ, ಏನೇನು ಒಂಚೂರು ಮಾಡೋದ್ರಮ್ಮ ಅಡುಗೆ. ಬೆಳಗ್ಗೆ ಮಾಡಿರೋದೆಲ್ಲ ಹಂಗೆ ಐತೆ ರೋಡತ್ತೆ. ಯಾರು ಏನು ತಿಂದೇ ಇಲ್ಲ. ಸರಸ್ವತಿಯ ಎದೇಳ ಮತ್ತಿನ್ ಹೇಳು. ಬೇರೆ ನಂಕ ಬೇರೆ. ತಿನ್ನೋಗ್ರಮ್ಮ, ತಿನ್ನೋಗ್ರಿ. ಏನು ಮಾಡೋಕ್ಕತ್ತ? ತಿನ್ನೋಗ್ರಿ. ಮನುಷ್ಯನ ಮೇಲೆ ಹುಟ್ಟು ಸಾವು ಸಹಜ. ಹೋಗ್ರಿ, ಅಳ್ಬೇಡ್ರಿ, ಹೋಗ್ರಿ. ಏನು ಮಾಡೋಕ್ಕತ್ತದೆ? ಇವತ್ತು ಮುಂದ್ಗ ಅವನು ಹೋಗೋಣ, ಹಿಂದ್ಗ ನಾವು ಹೋಗ್ಬೇಕು. ಹೋಗ್ರಿ. ಅನ್ನ ಬೇಕೇನು? ಅನ್ನ ಬೇಕಾ? ಕಾನ್ಸಾಗ ಅನ್ಕೊಂಡಿಲ್ಲ ಗೌರಮ್ಮ, ಹಿಂಗಾಗ್ತದೆ ಅಂತ. ಎಂಥ ಕೆಲಸ ಆಗೋಗ್ಬಿಡ್ತು? ಚಿಕ್ಕತ್ಗೆ ಅದು ಕೊಡು, ಚಿಕ್ಕತ್ಗೆ ಇದು ಕೊಡು ಅಂತ ಬರೋಣಪ್ಪ. ಬಂದ್ಬಿಡೋನು ಎಲ್ಲನ ಇರಲಿ. ಅಂಬುಜಿ ಬೈತಾಳೆ ನೀನು ಕೊಡು ಚಿಕ್ಕತ್ಗೆ ಅಂತ. ನೋಡಪ್ಪ ಎಂಥ ಕೆಲಸ ಆಗೋಯ್ತು. ಅಮ್ಮ ಯಾಕೆ ಹೊಟ್ಟೆಗೆ ಬೆಲೆ ಸಂಕಟ ಆಗ್ತದಮ್ಮ. ಅಪ್ಪನ ಆ ವಿಷಯ ಹೇಳ್ದಾಗಿಂದ. ಯಾಕೆ ಅಳ್ತಾ ಇದೆಯಾ? ಹಾಂ, ಯಾಕ ರೂಪಾ? ಯಾಕೆ ಅಳ್ತಾ ಇರೋದು? ಮಾವನವರೆಲ್ಲ ಅವ್ರ ತಮ್ಮನು ಸತ್ತೋಗೋನಂತೆ. ಅವ್ರ ತಮ್ಮನಿದ್ನಾ? ಹ್ಞೂ ಇದ್ರು. ಮತ್ತೆ ನಾನು ಮದುವೆಯಾದಾಗಿಂದ ಬಂದೇ ಇಲ್ಲ. ಬಂದಿಲ್ಲ, ಅವರು ಸತ್ತೋಗೋರಂತೆ. ಅಳ್ಬೇಡ ಸುಮ್ಮನೆ, ಅಳ್ಬೇಡ ಸುಮ್ಮನೆ. ಇನ್ನೇನು ಮಾಡ್ತೀಯ? ಮನುಷ್ಯನಂತ ಹುಟ್ಟಿದ್ಮೇಲೆ ಸಾವು ಬದುಕು ಸರ್ವೇ ಸಾಮಾನ್ಯ ಅಲ್ಲ. ಅಳ್ಬೇಡ ಸುಮ್ಮನೆ. ಅಮ್ಮ ಯಾಕಮ್ಮ ನನಗೇನೋ ಒಂಥರ ಆಗ್ತೈತೆ. ಚಿಕ್ಕಪ್ಪನ ಸತ್ತೋದ್ನು ಒಂದಾಗಿಂದ ಏನೋ ನಂಗೆ ತಲೆ ಎಲ್ಲ ಭಾರ, ಮುಂಚೆಲ್ಲ ಏನೋ ಒಂಥರ. ಯಾಕಮ್ಮ? ಅಳ್ಬೇಡ ಸುಮ್ಮನಿರಪ್ಪ. ನಿನ್ನ ಸಾಕೋನೆ ಅದಕ್ಕೆ ನಿಂಗೆ ಹಂಗೆ ಅನಿಸ್ತೈತೆ. ಅಳ್ಬೇಡ ಸುಮ್ಮನಿರು. ಏಯ್ ಅಳ್ಬೇಡ, ಕಲ್ದಿರ ಶಿವ. ಯಾಕೋ ತಿಳಿದಲೆ ಏನೋ ಹೊಟ್ಟೆಗೆ ಸಂಕಟನೋ ನಂಗೆ ಇರೋಕ್ಕಾಗ್ತಾ ಇಲ್ಲ ರುದ್ರ. ಅಮ್ಮ ಮಾತಾಡಮ್ಮ.
ಅಮ್ಮ ಯಾಕಮ್ಮ? ನಿಮ್ಮ ಅಪ್ಪನಲ್ಲಪ್ಪ, ಅದಕ್ಕೆ ನಿಂಗೆ ಸಂಕಟ ಆಗೋದು. ಭಾರಿ ಅನ್ಯಾಯ ಮಾಡ್ಬಿಟ್ಟು ನಮ್ಮ ದೇವ್ರು ಗೌರಮ್ಮ, ಭಾರಿ ಅನ್ಯಾಯ ಮಾಡ್ಬಿಟ್ಟ. ಕಡೆ ಪಕ್ಷ ಅವ್ನ ಮುಖದರ್ಶನ ಕೂಡ ಮಾಡೋಕ್ಕಾಗ್ದಿದ್ದಂಗೆ ಮಾಡ್ಬಿಟ್ನಲ್ಲಮ್ಮ. ಹಾಂ, ಮಾಡೋಕ್ಕಾಗ್ದಿದ್ದಂಗೆ ಮಾಡ್ಬಿಟ್ನು. ಅಯ್ಯೋ ಬರ್ತಾನೆ ಬರ್ತಾನೆ ಅಂತ ನಾನು ಅನ್ಕೊಂಡಿದ್ನಮ್ಮ. ಪಾಟೇಲಪ್ಪನ ಎಲ್ಲನ ಸಿಕ್ಕರೆ ಸಾಕೆ, ನಮ್ಮ ವೆಂಕಟಮ್ಮನ ಕಾಣಿಸ್ನೇನಯ್ಯ ಅಂತ. ಇಲ್ಲಪ್ಪೋ ಕಾಣಿಸಿಲ್ಲ ಅಂದನು. ಯಾಕೋ ಬಲೆ ಹೊಟ್ಟೆ ಉರಿ ನಮ್ಮ, ಬಲೆ ಹೊಟ್ಟೆ ಉರಿ. ಅಪ್ಪ ಮಗುನ್ ಸಾಕ್ದಂಗೆ ಸಾಕಿದ್ನಪ್ಪ, ಮಗುನ್ ಸಾಕ್ದಂಗೆ ಸಾಕಿದ್ನಿ. ಚಿಚ್ಚಪ್ಪ, ಅಳ್ಬೇಡ ಕಲ್ದಿರಿದ, ಯಾಕ ಹೇಳ್ತಾ ಇದೀಯ ಬಾವ? ಸಮಾಧಾನ ಮಾಡ್ಕೊಳ್ರಿ ಬಾವ, ಯಾಕೆ ಬಾವ? ಚಿಚ್ಚಪ್ಪ ಅಳ್ಬೇಡಕ್ಕಂದ್ರಮ್ಮ, ಯಾಕೆ ಹೇಳ್ತೀಯಮ್ಮ? ಹತ್ತು ಬಿಟ್ರೆ ಬಂದ್ಬಿಡ್ತಾರ, ಓದೋರು ಬರಲ್ಲ. ಅಲ್ಲಿ ಕೂಡ್ತು. ಅಯ್ಯೋ ಒಳ್ಳೆ ಹುಚ್ಚುಡುಗ ನೀನು. ಚಿಚಾ ಚಿಚಾ, ಬಾರ ಚಿಕ್ಕನೆ ಬಾ. ಚಿಚಾ, ನಮ್ಮ ಅಪ್ಪನ ಹೇಳ್ತಾರೆ ಸುಳ್ತಾನ? ಹಾಂ, ನಮ್ಮ ಚಿಕ್ಕಪ್ಪನ ಬರ್ತಾನಲ್ಲ. ಸುಳ್ಳು ಹೇಳಪ್ಪ, ನಿಜನೇ. ಹಾಂ ಸುಳ್ಳು, ನಮ್ಮ ಚಿಕ್ಕಪ್ಪನ ಬರ್ತಾನೆ ಹೇಳ್ತಾ ಇರು. ನಮ್ಮ ಅಪ್ಪನಿಗೆ ಏನು ತಿಳಿಬೇಕು? ನಮ್ಮ ಅಪ್ಪನಿಗೆ ಏನು ತಿಳಿಯಲ್ಲ. ನಂಗೆ ತಿಳಿಯೋದು ನಮ್ಮ ಚಿಕ್ಕಪ್ಪನ ಬರ್ತಾನೆ. ಅಯ್ಯೋ ಎಂಥ ಕುಟುಂಬ ದೇವ್ರೆ, ನೀನೆಂಥ ಕ್ರೂರಿನಪ್ಪ. ಇಂಥ ಕುಟುಂಬದಿಂದ ನನ್ನ ಗಂಡನ ದೂರ ಮಾಡಿಬಿಟ್ಟಲ್ಲ. ಚಿಚಾಯ್, ಸುಳ್ಳು ಸುಳ್ಳು, ನೀನು ಹೇಳು ಸುಳ್ಳು ಅಂತ. ನಾನು ಹೇಳ್ತಾ ಇದ್ದೀನಿ ಸುಳ್ಳು ಇದೆಲ್ಲನು. ನಮ್ಮ ಚಿಕ್ಕಪ್ಪನ ಬರ್ತಾನೆ. ಏ ಚಿಕ್ಕಣ್ಣ, ಯಾಗೋ? ಹಾಂ, ಅಪ್ಪನ ಹೇಳಿದ್ ನಿಜನೇನು? ಅಪ್ಪನ ಯಾವತ್ತನ ಸುಳ್ಳು ಹೇಳ್ತಾನ? ಹಾಂ, ಯಾಗ ಜೀವ ಅಳ್ತಾ ಇದ್ದೆ. ಅಳ್ಬೇಡ ಕಲ್ದಿರೀರ, ಅಳ್ಬೇಡ ಕಲ್ದಿರೀರು, ಅಳ್ಬೇಡ. ಸ್ವಾಮಿಗಳವ್ರೇನಪ್ಪ? ಅವ್ರೆ ಯಾವ್ದು ನೀವು? ನಾವ ಜಾಸ್ತಿ ದೂರದಿಂದ ಬಂದಿದ್ದೀರಪ್ಪ. ಸ್ವಾಮಿಗಳು ನಂಗೆ ನೋಡ್ಬೇಕಾಗ್ತವ. ಹ್ಞೂ ಸರಿ, ಕರ್ಕೊಂಬರ್ತೀನಿ ರೀ. ನೀರಜ, ನಾವು ಅನ್ಕೊಂಡಿರೋ ಕೆಲಸ ಆತದಿದ್ದೇನಾ? ಆತದಿರೋಣ, ಆತದಿರೋ. ಹೆಂಗನ ಮಾಡಿ ಅದನ್ನ ಬಂಧಿಸಬೇಕಲ್ಲ. ಒಂದು 2 ದಿವಸನ ಬಂಧಿಸ್ಬೇಕು ನಮ್ಗೆ ಕೊಟ್ಟಿರೋ ಕಾಟ್ಕ. ಹಾಂ, ಮಾಡೋಣ ಮಾಡೋಣ. ಅದಕ್ಕೆ ಅಲ್ಲ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿರೋದು. ಮಾಡಬೇಕು. ಯಾವರು? ಇಲ್ಲೇ ಸ್ವಾಮಿ, ಚಾನ ದೂರ. ಏನೋ ಬಂದಿರೋದು ಸ್ವಾಮಿ, ಒಂದು 2 ದಿವಸದಿಂದ ಯಾವುದೋ ಒಂದು ಆತ್ಮ ನಮ್ಗೆ ಬಲೆ ಕೆಲಸ ಕೊಡ್ತಾ ಇದೆ. ಅದನ್ನ ಬಂಧಿಸ್ಬೇಕಲ್ಲ. ಹಾಂ, ಅದಕ್ಕೇನಂತೆ, ಮಾಡೋಣ ಕೂತ್ಕೊಳ್ರಿ. ಏನು ಹೆಣ್ಣು ದೇವನ ಗಂಡು ದೇವನ ಏನಂತ ತಿಳಿತಾ? ಹೆಣ್ಣು ದೇವ ಸ್ವಾಮಿ, ಹೆಣ್ಣು ದೇವ. ನಮ್ಮೂರಾಗ ಯಾವುದೋ ಒಂದು ಹೆಂಗ್ಸದೆ. ಆ ಹೆಂಗ್ಸಿ ಹೆಸರು ಹೇಳ್ಕೊಂಡು ನಮ್ಮಿಬ್ರಿಗೂ ಬಲೆ ಕೆಲಸ ಕೊಡ್ತಾ ಇದೆ. ಅದೇನು ಮಾಡ್ತೀರೋ ಏನೋ, ನೀವು ಅದೆಷ್ಟು ದುಡ್ಡು ತಗೊಂತೀರೋ ನಮ್ಗಂತ ತಿಳಿದು ಅದನ್ನು ಒಂದು 2 ದಿವಸ 3 ದಿವಸನಾದ್ರೂ ಬಂಧಿಸಬೇಕು. ಅದು ಒದ್ದಾಡೋದು ನಾವು ನೋಡಬೇಕು. ಬಲೆ ಕೆಲಸ ಕೊಟ್ಬಿಡ್ತೀವಿ ಸ್ವಾಮಿ. ಮಾಡೋಣ 2 ದಿವಸ 3 ದಿವಸ ಏನು ಶಾಶ್ವತವಾಗಿ ಬಂದ್ಸೇ ಬಿಟ್ರೆ ಅದಕ್ಕೇನಂತೆ? ನಾವಿರೋದೆ ಅದಕ್ಕಲ್ಲ. ಆಯ್ತು ಸ್ವಾಮಿ, ಏನೋ ನಮ್ಗೊಂದು ಸಮಾಧಾನ. ಅದನ್ನು ಬಂಧಿಸಿದ್ರೆ ನಮ್ಗೊಂದು ಸಮಾಧಾನ ಸ್ವಾಮಿ. ಯಾರು ಏನು ಅಂತ ತಿಳ್ಕೊಬೇಕಲ್ಲ ಸ್ವಾಮಿ. ತಿಳ್ಕೊಳ್ಳೋಣ. ಇಲ್ಲಿವರೆಗೂ ಬಂದಿದ್ದೀರಲ್ಲ, ತಿಳ್ಕೊಳ್ಳೋಣ. ಕೂತ್ಕೊಳ್ರಿ. ಸ್ವಾಮಿ, ಆತ್ಮನ್ ಕರೆಸ್ಬಿಟ್ಟು ಮಾತಾಡಿಸ್ತಿರಲ್ಲ, ಯಾರು ಏನು ಅಂತ. ಹ್ಞೂ ಮಾತಾಡಿಸ್ತೀನಿ. ನಿಮ್ಮ ಎದುರುಗಡೆನ ಮಾತಾಡಿಸ್ತೀನಿ ನಾನು. ಹ್ಞೂ ಸರಿ ಸ್ವಾಮಿ, ಆಯಿತು. ಇಲ್ಲೇ ಕೂತ್ಕೊಳ್ರಿ, ಪೂಜೆ ಸಾಮಾನು ತಗೊಂಬತ್ತೀನಿ ನಾನು. ಹ್ಞೂ ಸರಿ ಸ್ವಾಮಿ, ಆಯಿತು. ಅಳವು ನಮ್ಮ ಕೆಲಸ ಆಗಂಗತ್ತಲ್ಲಣ್ಣ. ಹಾಂ, ಯಾರು ಏನು ಅಂತ ತಿಳ್ಕೊಬೋದಲ್ಲ. ಹ್ಞೂ ನೋಡೋಣ ಜೋ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.